ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಜಯ ಜಯ ಶ್ರೀ ಗಜಮುಖ ಜಯ ಜಯ ಸಿದ್ಧಿ ವಿನಾಯಕ ದೇವಾ. ಜಯ ಸಿರಿ ಗಣಪ ದಿನಮಣಿ ಕೋಟಿ ದಿವಾರ್ಚಿತ ಮನು ಮುನಿ ವಂದಿತ ಪದಯುಗ ಮನ ಮನೋಹರ ಸುತ ಬಯಸಿದ ಮಣಿ ದರ್ಶಿಸುವೆನು ಪದವ. ಜಯ ಜಯ ಶ್ರೀ ಗಜಮುಖ ಅಂಬುರುಗದೊಡನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸುತಿಸೇ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ್ತ ವರ್ಣಿಪೆ ನೀ ಕಥಾಮೃತವ. ಸತಿ ಕದ್ರೋಪಿನಾಥೆಯರ ಮುನಿಪತಿ ಕಶ್ಯಪ ಸೇವೆಗೊಂಡು ಮೆರೆದಿರ ತಪದೋ ಅತಿಹಿತನಾಗುತ್ತಲೀರ್ವರ ಅತಿ ವಿನಯದಿ ಕರೆದು ಪೇಳ್ದ ತನ್ನಭಿಮತಮೋ. ಓ ಧನ್ಯೋ ಗೃಹಸ್ಥಾಶ್ರಮ ಅಂತ ಒಂದು ಮಾತುಂಟು. ಆಶ್ರಮ ಧರ್ಮಗಳಲ್ಲಿ ಗೃಹಸ್ಥಾಶ್ರಮ ಅತ್ಯುತ್ಕೃಷ್ಟವಾದದ್ದು. ಮಿಕ್ಕುಳಿದಂತಹ ಆಶ್ರಮ ಧರ್ಮಗಳಲ್ಲಿದ್ದವರನ್ನು ಪೋಷಿಸುವುದಕ್ಕದ ಅವಕಾಶವನ್ನು ಒದಗಿಸಿಕೊಡುತ್ತದೆ. ಈ ನಿಲುಮೆಯಿಂದ ಹಾಗೆ ಗುರುತಿಸಲ್ಪಟ್ಟದ್ದು. ಕಶ್ಯಪ ನಾಮಕ ನಾನು ದಕ್ಷ ಪ್ರಜೇಶ್ವರನ 13 ಮಂದಿ ಮಗಳಂದಿರನ್ನು ಮದುವೆಯಾದರೂ ಸದ್ಯ ನನ್ನ ಆಶ್ರಮದಲ್ಲಿ ನನ್ನ ಸೇವಾಕಾಂಕ್ಷಿಗಳಾಗಿ ಕಾಲವನ್ನು ಕಳೆಯುತ್ತಿರುವವರು ಕದ್ರು ಹಾಗೂ ವಿನತಾ ನಾಮಕರು. ಯಾಕೋ ಏನೋ ಅಂತಃಪ್ರೇರಣೆಯಾಗುತ್ತಾ ಉಂಟು. ಸಂಸಾರ ಜೀವನದಿಂದ ಬಹುದೀರ್ಘ ಕಾಲ ನಾನು ಕಾಲವನ್ನು ಕಳೆದದ್ದು ಸರಿ, ಆದರೆ ಅಷ್ಟೇ ಅಲ್ಲ, ಆತ್ಮೋನ್ನತಿಗೆ ಕಾರಣವಾಗಬಹುದಾದಂತಹ ತಪಶ್ಚರ್ಯೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಬೇಕು ಅನ್ನುವಂತಹ ಸತ್ ಪ್ರೇರಣೆ ಆಕಸ್ಮಿಕವಾಗಿ ನನ್ನಲ್ಲಿ ಉಂಟಾಗುವುದಕ್ಕೆ ತೊಡಗಿದೆ. ಯಾವುದನ್ನು ನಮ್ಮ ಕಣ್ಣಿಂದ ಕಂಡು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ವೋ ಅದೆಲ್ಲ ಭಗವತ್ ಪ್ರೇರಣೆ ಅಂತ ನಾವು ಸಂಕಲ್ಪಿಸುವುದು. ಹಾಗಿದ್ರೆ ಏನೋ ಒಂದಿರಬೇಕು ನಮ್ಮ ಶುದ್ಧ ಮನಸ್ಸಿನಲ್ಲಿ ಆತರನಾದಂತಹ ಒಂದು ಭಾವನೆ ಹುಟ್ಟುವುದಕ್ಕೆ ಕಾರಣವಾದದ್ದು ಅದು ಅನ್ನುವುದು ಸ್ಪಷ್ಟವಾಗುತ್ತದೆ. ಹಾಗೆಂದು ಹಾಗೆ ಹೊರಟು ಹೋಗುವುದಕ್ಕೂ ಆಗುವುದಿಲ್ಲ. ಈ ತನಕ ನನ್ನನ್ನು ಅವಿಶ್ರಾಂತವಾಗಿ ಸೇವಿಸಿದಂತಹ ಕದ್ರು ವಿನತೆಯರಲ್ಲಿ ಆಡಿ ಅವರನ್ನು ಸಮಾಧಾನ ಪಡಿಸಿ ಮತ್ತೆ ನಾನು ತಪಶ್ಚರ್ಯೆಗೆ ತೆರಳಬೇಕಾಗಿದೆ. ಎಲ್ಲಿ ಕದ್ರು ವಿನತ ಈ ಕಡೆಗೆ ಬನ್ನಿ. ನಮಸ್ಕರಿಸಿಕೊಳ್ಳಿ. ಉಳಿತಾಗಲಿ ಕಾಂತೆಯರಿರ ಕೇಳಿರೀಗ
ತಳುವದೆಯೇ ನೀವಂತುದ ಕೊಲಿದಿಯೇ ಕಾಂತೆಯರಿರ ಕೇಳಿರೀಗ ಕದ್ರುವಿನತೆಯರೇ, ವಿಶೇಷ ನಾರಿಯಾದವಳು ತನ್ನ ಜೀವನೋತ್ಕರ್ಷವನ್ನು ಕಂಡುಕೊಳ್ಳುವಲ್ಲಿ ಪತಿ ಸೇವೆ ಪರಾಯಣತೆಯ ಮೂಲಕವಾಗಿಯೇ ಸಾಧ್ಯವಾಗುತ್ತದೆ. ಹೌದು ಈ ವಿಶ್ವಾಸವನ್ನಿರಿಸಿಕೊಂಡು ಈ ತನಕ ನನ್ನನ್ನು ಅನವರತ ಸೇವಿಸುತ್ತಾ ಬಂದವರು ನಿಜ. ಬಹುದೀರ್ಘ ಕಾಲ ಸಂಸಾರ ಜೀವನವನ್ನು ನಾವು ಉತ್ತರಿಸಿದ್ದೇವೆ. ಹೌದು, ಹಾಗೆಂದು ಮಾನವನ ಆತ್ಮೋನ್ನತಿಗೆ ಕಾರಣವಾಗಬಹುದಾದಂತಹ ತಪಶ್ಚರ್ಯೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡು ಇನ್ನು ಮುಂದುವರಿಯಬೇಕು. ಈ ನಿರ್ಣಯಕ್ಕೆ ನಾನು ಬಂದವನಿದ್ದೇನೆ. ಬಹುದೀರ್ಘ ಕಾಲದಿಂದ ನನ್ನೊಂದಿಗೆ ಸಂಸಾರ ಜೀವನವನ್ನು ಹಂಚಿಕೊಂಡು ಅವಿರತವಾಗಿ ನನ್ನನ್ನು ಸೇವಿಸುತ್ತಾ ಪತಿಭಕ್ತ ಪರಾಯಣತೆಯ ಮೂಲಕವಾಗಿ ಈ ತನಕ ನೀವಿಬ್ಬರು ಮುಂದುವರಿದು ಬಂದವರು. ಹಾಗೆಂದು ಅನವರತ ನಿಮ್ಮೊಂದಿಗೆ ಸಂಸಾರ ಜೀವನದಲ್ಲಿ ಕಾಲ ಕಳೆಯುವುದಕ್ಕೆ ನನಗಾಗುವುದಿಲ್ಲ. ಆದ್ದರಿಂದಲೇ ಬಹುದೂರಕ್ಕೆ ನಾನು ತಪಶ್ಚರ್ಯೆಗಾಗಿ ಗಮಿಸಬೇಕು ಅನ್ನುವಂತಹ ನಿರ್ಣಯಕ್ಕೆ ಬಂದಿದ್ದೇನೆ. ಓಹೋ, ಹಾಗೆಂದು ನಿಮಗೆ ಜೀವನದಲ್ಲಿ ಭದ್ರತೆಯನ್ನು ಭವಿಷ್ಯವನ್ನು ರೂಪಿಸದೇ ಹೋಗುವುದು ಪತಿಯಾದಂತಹ ಇರುವ ಕರ್ತವ್ಯವಲ್ಲ. ಅದಕ್ಕಾಗಿ ನಿಮ್ಮ ಮನಸ್ಸಿನ ಅಭಿಪ್ರಾಯ ಏನು, ಇಷ್ಟ ಏನು, ಅದನ್ನು ಕೈಗೂಡಿಸಿಕೊಳ್ಳುವಲ್ಲಿ ನಿಮಗಿರುವರಿಗೂ ವರಗಳನ್ನು ಕೊಡಬೇಕು ಅಂತ ನಾನು ನಿರ್ಣಯಿಸಿದ್ದೇನೆ. ಏನು ಬೇಕು ಸ್ವಾಮಿ. ನೀರ ಕೇಳನಯ ವಿಚಾರ ಮಹನೀಯ ನೀರ ಕಾರುಣ್ಯದ್ಯೂ ಪಾಲಿತೆ ನಲಂದ ತತಿಗೆ ನೀರ ಕೇಳನಯ ವಿಚಾರ ಮಹನೀಯ ನೀರ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವುದಕ್ಕೆ ಹಲವು ದಾರಿಯನ್ನು ಕಂಡುಕೊಳ್ಳುತ್ತಾರೆ. ತಪ್ಪೇನೂ ಅಲ್ಲ ಅದು. ಹಾಗಿದ್ರೆ ಹೆಣ್ಣು ತನ್ನ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವುದು ಮಕ್ಕಳಿಗೆ ತಾಯಿಯಾದಾಗ ಅಂತ ಹೇಳುವುದು ವಾಡಿಕೆ, ರೂಢಿಯಲ್ವಿ. ಅದು ಹೊರತೇನೂ ಅಲ್ಲ. ಹೆಣ್ಮಕ್ಕಳು ಯೋಚಿಸಿಕೊಳ್ಳುವುದು ಅದನ್ನೇ ತಾನೇ. ಹಾಗಾಗಿ ಈಗ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವಂತಹ ವರವೂ ಅದೇ ಆಗಿದೆ. ಅಂದ್ರೆ 1000 ಮಕ್ಕಳಿಗೆ ನಾನು ತಾಯಿಯಾಗಬೇಕು. ಆದ್ರೆ ಎಂತಹ ಮಕ್ಕಳು? ಎಂತಹ ಮಕ್ಕಳು? ವಿಷವೇರಿದ ಮಕ್ಕಳು. ಅಂದ್ರೆ ಹಾವುಗಳಿಗೆ ನಾನು ತಾಯಿಯಾಗಬೇಕು. ಕದ್ರು, ಓ, ಹೆಣ್ಣಾದವಳಿಗೆ ಜೀವನದಲ್ಲಿ ಪರಿಪೂರ್ಣವಾದಂತಹ ಸ್ವಾತಂತ್ರ್ಯವನ್ನು ಶಾಸ್ತ್ರಾದಿಗಳು ಹೇಳಲಿಲ್ಲ. ಎಳವೆಯಲ್ಲೇ ತಂದೆ ತಾಯಿಗಳ ಅಧೀನದಲ್ಲಿ, ಹೌದು. ಆಮೇಲೆ ಯೌವನಕ್ಕೆ ಬಂದ ಕಾಲಕ್ಕೆ ಭರ್ತಾರನ ಅಧೀನದಲ್ಲಿ, ಸರಿ. ತನ್ನ ಮುಪ್ಪಿನ ಕಾಲದಲ್ಲಿ ಮಕ್ಕಳ ಅಧೀನದಲ್ಲಿ ಹೆಣ್ಣಾದವಳ ಜೀವನವನ್ನು ಶಾಸ್ತ್ರಾದಿಗಳು ನಿರ್ಣಯಿಸಿತು ಅಲ್ವಿ. ತನ್ನ ಆಪತ್ತಿಗೊದಗುವ ಹಾಗೆ, ತನ್ನ ಉತ್ತರೋತ್ತರವನ್ನು ಬೆಳಗುವ ಹಾಗೆ ಸತ್ಸಂತಾನವೊಂದು ಲಭಿಸಲಿ ಅನ್ನುವಂತಹ ಅಪೇಕ್ಷೆಯನ್ನು ಈ ಪ್ರಪಂಚದಲ್ಲಿರುವ ಯಾವ ತಂದೆ ತಾಯಿಗಳಾದರೂ ಆಶಿಸ್ತಾರೆ. ಆದರೆ ನೀನು ಕೇಳುವುದು ಬಹು ವಿಚಿತ್ರವಾದದ್ದು. ಏನು ಸ್ವಾಮಿ? ವಿಷವೇರಿದ ಹಾಗೆಂದು ವೀರರೂ ಆದ ಮಕ್ಕಳು ಬೇಕು ಅನ್ನುವ ಹಾಗೆ ಕೇಳಿಕೊಳ್ಳುತ್ತಾ ಇದೆ. ಇಲ್ಲಿ ಬಿಡು, ಯಾವನ ಅಪೇಕ್ಷೆಯು ಅವನವನ ಇಷ್ಟದಂತೆ ಎಲ್ಲ ಪ್ರಪಂಚದಲ್ಲಿ ಅಂತ ನಾವು ತಿಳಿದವರು.
ಎಲ್ಲದಕ್ಕೂ ಹಿಂದಿನಿಂದ ಭಗವತ್ ಪ್ರೇರಣೆ ಇದೆ ಅನ್ನುವಂತಹ ಸಂಕಲ್ಪವನ್ನು ಹೊಂದಿದವರು. ಹಾ ಬಹುಶಃ ಅದೇ ಪ್ರೇರಣೆಯಿಂದಲೇ ನೀನು ಕೇಳಿದ್ದಿರಬೇಕು. ಅದರಲ್ಲಿಯೂ 1000 ಮಕ್ಕಳು ಬೇಕಲ್ಲ. ಹೌದೌದು. ಆಗಲಿ, ನಿನ್ನ ಇಷ್ಟದಂತೆಯೇ ಯಾರನ್ನವರು ಕಚ್ಚಿದರು ಕೂಡಲೇ ಮರಣಿಸುವ ಹಾಗಿದ್ದ, ಶರೀರವೆಲ್ಲ ವಿಷವೇ ವ್ಯಾಪಿಸಿಕೊಂಡಿರುವ ನಾಗ ಸಂತಾನ 1000 ಮಕ್ಕಳು ನಿನಗೆ ಮುಂದಕ್ಕಾಗುತ್ತಾವೆ. ಧನ್ಯಳಾದೆ ಸ್ವಾಮಿ. ವಿನತ, ನನ್ನ ಅಪೇಕ್ಷೆಯನ್ನು ಹೇಳಿಕೊಳ್ಳಲಿ. ವಿಧಿಗೆ ಸಮಾನನು ನೀನು ರೂಪದಿ ಕಾಮಗೆಣೆಯವನು. ಓ ವಿಧಿಗೆ ಸಮಾನನು ನೀನು ರೂಪದಿ ಕಾಮಗೆಣೆಯವನು. ಮುದದೆಲ್ಲೆಯ ಹೃದಯಾಂತರವನು ಹೊರತಳದಲ್ಲಿ ಕೇಳುದೆ ನೀಲಾಲಿತೋ. ವಿಧಿಗೆ ಸಮಾನನು ನೀನು. ಪ್ರಾಣೇಶ್ವರ, ವಿನತ. ಪ್ರಪಂಚದ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡುವ ಬ್ರಹ್ಮದೇವ. ಹೌದು, ಆ ಬ್ರಹ್ಮದೇವನಿಗೆ ಸಮಾನವಾದಂತಹ ಯೋಗ್ಯತೆ ಉಳ್ಳವರು ತಾವುಗಳಾಗಿದ್ದೀರಿ. ನಾನು ಒಂದರ್ಥದಿಂದ ಬ್ರಹ್ಮನಿಗೆ ಅನುಕೂಲವಾಗಿಯೇ ಪ್ರಪಂಚ ವ್ಯವಹಾರದಲ್ಲಿ ತೊಡಗಿಸಿಕೊಂಡವ. ಕಶ್ಯಪ ಬ್ರಹ್ಮ ಅಂತಲೇ ತಮಗೆ ಹೆಸರಲ್ಲವೇ? ಸತಿಪುರುಷ ಮೈಥುನದ ಮೂಲಕವಾಗಿ ಪ್ರಜಾ ಸೃಷ್ಟಿಗೆ ನಾನು ಬ್ರಹ್ಮನ ಆದೇಶದಂತೆಯೇ ಮುಂದಾದವ ಅಲ್ವೇ ಹೇಳು? ಹೌದು. ಈ ಹೊತ್ತಿನಲ್ಲಿ ನಿಮಗಂತಹ ಅನುಗ್ರಹ ಮಾಡುವಂತ ಸಾಮರ್ಥ್ಯವಿದೆ. ಅದಷ್ಟೇ ಏಕೆ, ನಿಮ್ಮ ರೂಪವನ್ನು ಹೋಲಿಸಿ ಹೇಳುವುದಿದ್ರೆ ಕಾಮಚಕ್ರೇಶ್ವರ ಅಂತ ಹೆಸರನ್ನು ಪಡೆದ ಮನ್ಮಥ ಅವನಿಗೆ ಸಮಾನತೆಯನ್ನು ಹೊಂದಿದವರು ತಾವು. ರೂಪದಲ್ಲಿ ಅವರಿಗಿಂತ ಮಿಗಿಲಾಗಿ ಅಂತಲೇ ಹೇಳಿದ್ರು ತಪ್ಪಲ್ಲ. ಆದರೆ ಈಗ ಅವಳು ಕೇಳಿಕೊಂಡ ಪ್ರಕಾರದಲ್ಲಿ ನನಗೂ ಸಂತಾನ ಬೇಕು ಅಂತ ಆಗಿದೆ. ಅವಳು 1000 ಮಕ್ಕಳನ್ನು ಕೇಳಿದಳು. ನನಗಷ್ಟು ಬೇಡ. 500 ಸಾಕಾ? ಮತ್ತೆ ಕೇವಲ 2 ಮಕ್ಕಳು ಸಾಕು ನನಗೆ. 2 ಮಕ್ಕಳು? 2 ಮಕ್ಕಳಾದ್ರೂ ಹೇಗಿದ್ದವರು ಇರಬೇಕು? ಅವಳು ಪಡೆದಂತಹ 1000 ಮಕ್ಕಳನ್ನು ಕೂಡ ಅವರ ಬಲವನ್ನು ಮುರಿಯುವಂತ ಮಕ್ಕಳು ನನ್ನದಾಗಿರಬೇಕು. ಈ ಅಪೇಕ್ಷೆ ನನ್ನದು. ಆದ್ರಿಂದ ಅನುಗ್ರಹಿಸಬೇಕು ಅಂತ ಕೇಳ್ತೀನಿ. ವನಿತೆಯ ನುಡಿ ಕೇಳಿ ಮನದಿ ಯೋಚಿಸಿದನು. ಕನದ ಸೂಯೊಳಿಕೆಯೋ ಗಿರಿದಾಡಿರುವಳೆಂದು ವಿನತೆಯ ಹತ್ತಿರ ಮುನಿಪ ಕರೆವು ತಂದನು. ವನಿತೆಯ ನುಡಿ ಕೇಳಿ ಮನದಿ ಯೋಚಿಸಿದನು. ಓ ವಿನತ, ಸ್ವಾಮಿ, ಅಕ್ಕ ತಂಗಿಯಂದಿರು ನೀವಿರುವರು. ಹೌದು. ಈ ತನಕವು ನನ್ನನ್ನು ಸೇವಿಸುವಲ್ಲಿ ಹಾ, ಏಕಮನಸ್ಕರಾಗಿ ಶ್ರದ್ಧೆಯಿಂದ ಮುಂದುವರಿಯುತ್ತಾ ಬಂದವರು. ನಿಜ. ಇಂದೀಗ ನಿನಗೆ ಹಿರಿಯಳು ಕದ್ರು ಹಾ, 1000 ಮಂದಿ ಮಕ್ಕಳನ್ನು ಕೇಳಿದರೆ ಅವರಿಗಿಂತ ಬಲಿಷ್ಠರಾದ 2 ಮಕ್ಕಳನ್ನು ನನಗೆ ದಯಪಾಲಿಸಿದರೆ ಸಾಕು ಅಂತ. ಇಬ್ಬರೇ ಸಾಕು. ಕೇಳಿಕೆ ಬಹಳ ಸುಲಭದ ಹಾಗೆ ಕಾಣಿಸ್ತದೆ ಪಕ್ಕನೆ. ಅವಳು 1000 ಮಕ್ಕಳನ್ನು ಕೇಳುವಾಗ ಇವಳು 2 ಮಕ್ಕಳನ್ನು ಕೇಳಿದಳಲ್ಲ. ಆದರೆ ಅದರ ಹಿನ್ನೆಲೆಯಲ್ಲಿರುವಂತಹ ನಿನ್ನ ಆಶಯ, ನಿನ್ನ ಮನಸ್ಸನ್ನು ಯೋಚಿಸಿದರೆ ನನಗೆ ಯೋಚಿಸುವ ಹಾಗಾಗುತ್ತದೆ. ಈಗ ಬಲವಂತರಾದ ಮಕ್ಕಳು ಬೇಕು ಅಂತಲೇ ನೀನು ಕೇಳು, ವಿಷಯ ದೊಡ್ಡದಲ್ಲ. ಅವಳ ಮಕ್ಕಳಿಗಿಂತ ಬಲವಂತರಾದ ಮಕ್ಕಳು ಬೇಕು. ಹೌದು. ಇರಲಿ ಇರಲಿ, ಎಲ್ಲ ದೈವೇಚ್ಛೆ ಆಗಲಿ. ಈರ್ವರ ಕೇಳಿಕೆಯನ್ನು ಹುಸಿ ಮಾಡುವುದು ನನಗಿರುವಂತಹ ಉದ್ದೇಶ ಅಲ್ಲ. ನಿನಗೂ ಈರ್ವರು ಮಕ್ಕಳಾಗುತ್ತದೆ. ಆದರೆ ಆಕೆಯ ಹಾಗೆ ಗರ್ಭದಲ್ಲಿ ಧರಿಸಿ ನೀನು ಮಕ್ಕಳನ್ನು ಪಡೆಯುವುದು ಅಲ್ಲ. ಮತ್ತೆ
2 ಅಂಡಗಳನ್ನು ನಿನಗೆ ನಾನು ದಯಪಾಲಿಸ್ತೇನೆ. ಒಳ್ಳೆಯದು. 1000 ವರ್ಷಗಳಷ್ಟು ಕಾಲ ಓ, ಜೋಪಾಸನವಾಗಿ ಆ 2 ಅಂಡಗಳನ್ನು ಸಂರಕ್ಷಿಸಿಕೊಂಡು ಬಾ. 1000 ವರ್ಷಗಳು ಪೂರ್ಣವಾದಾಗ ಆ, ಅವಧಿ ಪೂರ್ಣವಾದಂತಹ ಅಂಡದಿಂದ ಜಗದ್ವಿಖ್ಯಾತರಾದಂತಹ ಈರ್ವರು ಮಕ್ಕಳು ನಿನಗೆ ಹುಟ್ಟಿ ಬರುತ್ತಾರೆ. ನನ್ನ ಇಚ್ಛೆ ಪೂರೈಸಿದ್ರೆ ಆಯ್ತಷ್ಟೇ. ಅಷ್ಟೇ ಸಾಕು ನನಗೆ. 2 ಅಂಡಗಳನ್ನು ನಿನಗೆ ದಯಪಾಲಿಸ್ತೇನೆ. ಒಳ್ಳೆಯದು. ನಿನಗೂ 1000 ಮಂದಿ ಮಕ್ಕಳಾಗುತ್ತದೆ. ಆಗಲಿ. ಆಗಲಿ. ನಮ್ಮ ಸಂತಾನ ಪರಂಪರೆ ಮುಂದುವರಿಯಲಿಕ್ಕೆ ನೀವು ಕಾಣಿಕೆಯನ್ನು ಕೊಟ್ಟವರು ಅಂತ ನನಗೂ ಸಂತೋಷ ಆಗಿದೆ. ಯಾಕೋ ಏನೋ ಭಗವತ್ ಪ್ರೇರಣೆ ನನ್ನನ್ನು ತಪಸ್ಸಿನತ್ತ ಹೆಚ್ಚೆಚ್ಚು ಆಕರ್ಷಿಸ್ತಾ ಉಂಟು. ಆಗುವುದೆಲ್ಲ ದೈವೇಚ್ಛೆ. ನಿಮಗೆ ಇಷ್ಟು ಬಲವಂತರಾದ ಮಕ್ಕಳನ್ನು ನಾನು ಒದಗಿಸಿಕೊಟ್ಟಿದ್ದೇನೆ ಅಂದ ಮೇಲೆ ನಿಮ್ಮ ಭವಿಷ್ಯಕ್ಕೆ ಇನ್ನೇನು ಅನ್ನುವ ಪ್ರಶ್ನೆ ಇಲ್ಲ. ಮಕ್ಕಳ ಅಧೀನದಲ್ಲೇ ನಿಮಗೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಮತ್ತೆ ನಮ್ಮ ಸಂಸಾರ ಅಂದ್ರೆಲ್ಲ ಹಾಗಲ್ವ, ನಾವು ಇದ್ರೂ ಇಲ್ಲದ ಹಾಗೆಯೇ ಇರುವವರು. ಆದ್ದರಿಂದ ಮಕ್ಕಳೊಂದಿಗೆ ಸುಖವಾಗಿ ಮುಂದೆ ಬಾಳ್ವೆಯನ್ನು ನಡೆಸಿ ನಾನು ತಪಸ್ಸಿಗಾಗಿ ತೆರಳುತ್ತೇನೆ. ಆಗ್ಲಿ. ನಮೋ ನಾರಾಯಣ. ಎಂದರೋಗಿ ಮುನಿದರಳ ತಪಸ್ಸಿಗೆ ಸೌದಡ ಕೆಲ ಕಾಲ ಕದ್ರುವೋ ಚಂದದಿಂದಂಡಗಳ 1000 ಪಡೆದು ಸಲಹುತ್ತಿರೆಯೇ. ಸಮಾಧಾನವಾಯಿತು. ಪತಿಯ ಮಾತಿನಂತೆ ಈ ಹೊತ್ತಿನಲ್ಲಿ 1000 ಮಕ್ಕಳಿಗೆ ನಾನು ತಾಯಿಯಾಗಿದ್ದೇನೆ. ಅವನ ಅನುಗ್ರಹದಿಂದಲಾಗಿ ಈ ಮಕ್ಕಳಿಗೆ ತಾಯಿಯಾದ ಈ ಹೊತ್ತಿನಲ್ಲಿ ನಾನು ಅದೆಷ್ಟು ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ಆ ಮಕ್ಕಳನ್ನು ಕಂಡ್ರೆ ಅಷ್ಟು ಮುದ್ದಾಗ್ತದೆ. ಹೌದಾ? ನಿಮ್ಮಲ್ಲಿ ಮಾತಾಡುವಷ್ಟು ಸಮಯ ನನಗಿಲ್ಲ. ಮಕ್ಕಳನ್ನು ಮುದ್ದು ಮಾಡುವುದೇ ಕೆಲಸ ಆಗಿ ಹೋಗಿದೆ. ಸರಿ, ನೋಡೋಣ ಕಾಣುತ್ತವಿನತೆಯತಿ ತಳದು ಮಾಸ್ತರ್ಯಮೋ ಪುತ್ರ ವಿಲಾಶೆಯು ಬಲಿಯದಿರ್ಪಾಡವಲ್ದಾರ ಛೇದಿಸಲ್ಕದರ ಶಿಶುವ ಕಂಡಿಂತೆಂದಳು. ಏನು ವಿಚಿತ್ರ ಇದು! ಅಲ್ಲದೆ ಇದ್ರೆ ನನ್ನ ಸವತಿ ಮಕ್ಕಳನ್ನು ಹಡೆದೇ ಬಿಟ್ಲಲ್ಲ. ಅದು 1000 ಮಕ್ಕಳು. ನಾನು ಇಷ್ಟು ವರ್ಷ ಕಳೆದರೂ ಕೂಡ ಒಂದು ಮಗುವನ್ನು ಪಡೆದ ಹಾಗೆ ಆಗ್ಲಿಲ್ಲ. ಆದ್ರೆ ನನ್ನವರು ಕೊಟ್ಟಂತ 2 ಅಂಡಗಳಿವೆ ತಾನೆ, ಇದರಿಂದ ನಾನು ಮಗುವನ್ನು ಪಡೆಯುವುದು. ಹಾಗಿದ್ರೆ 2 ಮಕ್ಕಳನ್ನು ಪಡೆಯುವ ಉದ್ದೇಶ ನನ್ನದಾಗಿದ್ರು ಕೂಡ ಯಾಕೋ ಈಗ ಅತ್ಯವಸರವಾಗಿ ಮಗುವನ್ನು ಪಡೆಯಲೇಬೇಕೆಂಬ ಹಂಬಲ ಹೆಚ್ಚುತ್ತಾ ಇದೆ ನನಗೆ. ಯಾಕಂದ್ರೆ ಅವಳಿಗೆ ಮಕ್ಕಳು ಮತ್ತು ಮುದ್ದು ಮಾಡುವುದನ್ನು ಕಾಣುವಾಗ ನನ್ನ ಮನಸ್ಸೆಷ್ಟು ಕಿಚ್ಚು, ನನ್ನ ಮನಸ್ಸೆಷ್ಟು ಹಾತೊರೆಯುತ್ತಾ ಇದೆ, ಬೇಕು ಬೇಕು ಅಂತ. ಹಾಗಿದ್ರೆ ಆಶಿಸಿ ಮುಂದುವರಿಯಬೇಕು ಅಂತಿದ್ರೆ ಇರುವಂತ ದಾರಿ ಒಂದೇ, ಒಂದು ಅಂಡವನ್ನು ಛೇದಿಸಿ ಬಿಡ್ತೇನೆ, ನೋಡೋಣ. ಶಿಶುವಾಗ ಮರುಗಿ ಏನಸಾಗಿದೆ ಅಕಟ ಕಟ ತಾನತಿ ಮತ್ತರದಿಂದಲಿಗೆ ಏನಸಾಗಿದೆ ನಕಟ ಕಟ ತಾನತಿ ಮತ್ತರದಿಂದಲಿ ಹಾನಿಯ ಬಡಿಸಿದೆ ನೋರ್ವ ಪುತ್ರಾಣಿ ಮಗನ ಬಾಳ್ವೆ ಅಕಟ ಆನಾಗಗಳು ಪರಿಗಿದ ಬೇನೆಯ ತಡೆಯದೆ ಮನದಲ್ಲಿ ನಾನಾಡವ ಛೇದಿಸಿ ಮಮತು ನಿವಿಗಿನಿತಾಯ್ತೆ ಗಿನಿತಾಯ್ತೆ ನೆಸಗಿದೆ ಅಕಟ ಇಂತಹ ವಿಚಿತ್ರವನ್ನು ನಾನು ಕಾಣುತ್ತಾ ಇದ್ದೇನೆ. ಈ ಹೊತ್ತಿನಲ್ಲಿ ಅಂಡವನ್ನು ಛೇದಿಸಿದ ಆ ಗಳಿಗೆಯಲ್ಲಿ ಮಗುವೊಂದನ್ನು ನಾನು ಪಡೆದೆ ನಿಜ. ಆದರೆ ಕಾಲಿಲ್ಲದ ಮಗುವನ್ನು ಕಾಣುತ್ತಿರುವಾಗ ಅಯ್ಯೋ ನನಗೆ ವೇದನೆಯಾಗುತ್ತಾ ಇದೆ. ಈ ಅನರ್ಥಕ್ಕೆ ಕಾರಣ ನಾನೇ ತಾನೇ. ಹೌದು, ಅವಸರವೇ ಅನರ್ಥಕ್ಕೆ ಕಾರಣ ಅಂತ ಹೇಳಿದ ಮಾತು ಇಂದು ನಿಜವಾಗಿ ಕಾಣುತ್ತಾ ಇದೆ ನನ್ನ ಪಾಲಿಗೆ.
ನಾನು ಅವಸರವಾಗಿ ಮಗುವನ್ನು ಪಡೆಯುವುದಕ್ಕೆ ಮುಂದಾಗದೆ ನನಗೆ ಈ ರೀತಿಯಲ್ಲಿ ಮಗು ದೊರೆತುದಕ್ಕೆ ಕಾರಣವಾಗಿದೆ. ಶಿವನೇ, ಎಂತಹ ಅಚಾತುರ್ಯವಾಗಿ ಹೋಯಿತು. ಆದ್ರೆ ಇಂತಹ ಮಗುವನ್ನು ಪಡೆಯುವುದಕ್ಕೆ ನಾನೇ ಕಾರಣನಾಗಿ ಹೋದೇನೆ. ಪರಮಾತ್ಮ, ಪರಮಾತ್ಮ, ಯಾಕೆ ಚಿಂತಿಸುವೆ ಎನ್ನಮ್ಮ, ನೀನ್ಯಾಕೆ ಚಿಂತಿಸುವೆ? ಯಾಕೆ ಚಿಂತಿಸುವುದೆನ್ನ ವ್ಯಾಕುಲ ಕೊಳಗೈದು? ಯಾಕೆ ಚಿಂತಿಸುವುದೆನ್ನ ವ್ಯಾಕುಲ ಕೊಳಗೈದು? ಲೋಕದ ನರಕಕ್ಕೆ ನೂಕಿನಿ ನೀ ಪರೇ. ಯಾಕೆ ಚಿಂತಿಸುವೆ ಎನ್ನಮ್ಮ, ನೀನ್ಯಾಕೆ ಚಿಂತಿಸುವೆ ಅಮ್ಮ? ಯಾಕಮ್ಮ ನೀನು ಅಳುತ್ತಾ ಇರುವೆ? ಅಳದೆ ಇನ್ನೇನು ಮಾಡಲಪ್ಪ ನಾನು? ಮಾಡುವ ಅನರ್ಥವನ್ನೆಲ್ಲ ಮಾಡಿ ಈಗ ಹೀಗಾಯಿತಲ್ಲ ಎಂಬ ಹಾಗೆ ನೀನು ತಲೆಯನ್ನು ಹೊಡೆದುಕೊಂಡ್ರು ನನ್ನ ಜೀವನ ಸರಿಯಾಗುವುದಕ್ಕೆ ಸಾಧ್ಯವೇ ಹೇಳಮ್ಮ? ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಡುತ್ತಾರೆ, ಕೆಟ್ಟ ತಾಯಿ ಇರುವುದಿಲ್ಲ ಅನ್ನುವಂತಹ ಮಾತಿಗೆ ನೀನೊಬ್ಬಳು ಅಪವಾದವಾಗಿ ಹೋದಿಯಲ್ಲ ತಾಯಿ, ಅಪವಾದವಾಗಿ ಹೋದಿಯಲ್ಲ ಅಮ್ಮ. ಹೆಣ್ಣಾದವಳ ಹೆಣ್ತನ ಪೂರ್ಣವಾಗುವುದು ತಾಯ್ತನದಲ್ಲಂತೆ. ನೀನು ತಾಯಿಯಾಗಬೇಕನ್ನುವಂತ ಅವಸರದಿಂದ, ತನಗಿಂತ ಮೊದಲು ಕದ್ರುವಿಗೆ ಮಕ್ಕಳಾಯ್ತನ್ನುವಂತಹ ಮಾತ್ಸರ್ಯದಿಂದ ಇನ್ನು ಪೂರ್ತಿಯಾಗಿ ಬಲಿಯದೆ ಇದ್ದಂತ ಅಂಡವನ್ನು ಹೊಸಗಿದರ ಕಾರಣ ನೋಡಿದೆಯಾ? ಕಾಲುಗಳೇ ಇಲ್ಲದಂತಹ ಹೇಳವನಾಗಿ ನಾನು ಹುಟ್ಟಿಕೊಂಡೆ. ನನ್ನಿಂದ ನಿನಗೆ ಯಾವ ಪ್ರಯೋಜನವೂ ಇಲ್ಲವಮ್ಮ. ತಂದೆ ತಾಯಿಗಳು ಮಕ್ಕಳನ್ನು ಪಡೆಯುವುದು ಯಾಕೆ ಹೇಳು? ತಮ್ಮ ವೃದ್ಧಾಪ್ಯ ಕಾಲದಲ್ಲಿ ನಮಗೆ ಸಹಾಯ ಮಾಡ್ತಾರೆ, ಆಪತ್ತಿಗೆ ಒದಗುತ್ತಾರೆ ಅಂತ. ಆದರೆ ಕಾಲುಗಳಿಲ್ಲದಂತಹ ನಾನು ನಿನಗೆ ಸಹಾಯ ಮಾಡುವುದಕ್ಕಿಂತ ನನ್ನ ಸೇವೆಗೆ ಮತ್ತೊಬ್ಬರನ್ನು ಅವಲಂಬಿಸುವಂತಹ ದುಸ್ಥಿತಿಯನ್ನು ನೀನು ತಂದು ಹಾಕಿದೆಯಲ್ಲ ಅಮ್ಮ. ಹೀಗೆ ನನ್ನನ್ನು ಸೃಷ್ಟಿ ಮಾಡುವುದಕ್ಕಿಂತ, ಹೀಗೆ ನನಗೆ ಹುಟ್ಟು ಕೊಡುವುದಕ್ಕಿಂತ, ಹುಟ್ಟಿದಾಗಲೇ ನನ್ನ ಗಂಟಲಿಗೆ ಒಂದು ಬಿಂದು ವಿಷವನ್ನು ಕೊಡ್ತಿದ್ರೆ ನಾನು ಸಂತೋಷದಲ್ಲಿ ಪ್ರಾಣವನ್ನು ಬಿಟ್ಟಿದ್ದೆ. ಆದ್ರೆ ಮುಂದೆ ನಿನ್ನ ಸ್ಥಿತಿ ಹೇಗಾಗುತ್ತದೆ ಗೊತ್ತೇ? ಈ ಹೆಳವರನ್ನು ಕಂಡಂತಹ ಕದ್ರುದೇವಿನ ಮಕ್ಕಳು ದಿನ ನಿನಗೆ ಚಿತ್ರಹಿಂಸೆಯನ್ನು ಕೊಡ್ತಾರಮ್ಮ. ಒಂದಲ್ಲ ಒಂದು ದಿನ ನೀನು ಕದ್ರುವಿನ ಸೇವೆಯನ್ನು ಮಾಡುವಂತಹ ದುರ್ಯೋಗ ಒದಗುತ್ತದಮ್ಮ. ದುರ್ಯೋಗ ಒದಗುತ್ತದೆ ನಿನಗೆ, ದುರ್ಯೋಗ ಒದಗುತ್ತದಮ್ಮ. ಯಾಕೆ ಮಗನೇ ಹೀಗೆ ಹೇಳ್ತೀನಿ? ಬಾರಲ ಮುತ್ತು ಕೌದ ನಿನಗೆ ಘೋರ ಮಾರಿಯ ರೂಪದಿಂದ ತೋರುವಂತಾಯಿ ದೇವಾರದಿ ಮಗುಚಲು ಪಾರುಗಾಣಿಸುವರುಟೆ ಮಾತಿಲ್ಲುಟೆ. ಬಾರಲ ಮುದ್ದು ಕೌದ ಮಗನೇ. ಎಂತಹ ಮಾತುಗಳನ್ನಾಡಿಬಿಟ್ಟೆ ಕಂದ ನೀನು. ತೇಜಪುಂಜ ಮೂರ್ತಿಯಾಗಿ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿಕೊಳ್ಳದೇ ಇದ್ರೂ ಕೂಡ ಆ ಅಂಡದಿಂದ ನೀನು ಉದ್ಭವಿಸಿ ಬಂದ ಮಗು. ನಿನ್ನನ್ನು ಮುದ್ದಾಡುವಂತ ಯೋಗ ಭಾಗ್ಯ ನನಗೆ ನಿಲ್ಲವೇ ಇಲ್ಲ ಹೇಳು ಮಗು. ಎಂತಹ ಮಾತುಗಳನ್ನಾಡಿಬಿಟ್ಟೆ. ನಾನು ಸೇವಾ ನಿರತಳಾಗಿರ್ಬೇಕು, ಅಂತಹ ದುರ್ಯೋಗ ನನ್ನ ಪಾಲಿಗೆ ಬರ್ತದೆ ಅಂತ ಹೇಳಿದೆಯಲ್ಲ ಮಗನೇ. ನಿನ್ನ ತಾಯಿ ಇನ್ನೊಬ್ಬರ ದಾಸಿಯಾಗಿ ಬದುಕುವುದು ನಿನಗೆ ಇಷ್ಟವೇ ಕಂದ? ನಾನು ಬಲು ಕಷ್ಟದಲ್ಲಿ ನಿನ್ನನ್ನು ಪಡೆದಿದ್ದೇನೆ ಅನ್ನೋದನ್ನು ನೀನು ಅರ್ಥ ಮಾಡಿಕೊಳ್ಳಲಾರದೆ ಹೋದೆಯಾ ಮಗನೇ? ಯಾಕೆ ಮಗು ಇಂಥ ಮಾತುಗಳನ್ನೆಲ್ಲ ಆಡಿ ನನ್ನ ಮನಸ್ಸಿಗೆ ನೋವನ್ನು ಕೊಡ್ತಾ ಇದ್ದೆ ಕಂದ? ಇದಕ್ಕೆ ಪರಿಮಾರ್ಜನೆ ಅನ್ನೋದಿಲ್ವೇ? ನಿನ್ನ ಮಾತು ಅದು ಬಹಳ ನೊಂದು ಬಂದಂತಹ ಮಾತು. ಆ ಮಾತು ನನಗೆ ಶಾಪವಾಗಿ ಪರಿಣಮಿಸದೆ ಹೋದೀತೆ ಮಗನೇ. ಯಾಕೆ ಮಗು ಹೀಗಾಡ್ತೀಯ? ಇದಕ್ಕೆ ಪರಿಹಾರ ಏನು ಹೇಳು ಮುದ್ದು. ಗೋಳು ಗುಡಲೆ ಕವ್ವ ಕೇಳು ನೀ ಮನವಿಟ್ಟು. ಗೋಳು ಗುಡಲೆ ಕವ್ವ ಕೇಳು ನೀ ಮನವಿಟ್ಟು. ಕೂಳ ಬುದ್ಧಿಯ ಮರೆದು ಮುಂದೆ ಪಾಲಿ ತುಳಿದು ನಂಡ ಮೇಲೈದು ಶತವರುಷ ಕಾಲ ಕಳೆದು ದಿತಿ ಬಗಸುತ್ತನು. ಗೋಳು ಗುಡಲೆ ಕವ್ವ ಕೇಳು ನೀ ಮನವಿಟ್ಟು.
ದೀನಸ್ಥಿತಿಯನ್ನು ನೆನೆದು ಮರುಕಗೊಂಡು ನಾನು ಆಡಿದಂತಹ ಬೇಗುದಿಯ ಮಾತು ಖಂಡಿತ ನಿನ್ನ ಪಾಲಿಗೆ ಶಾಪವೇ ಆಗುತ್ತದಮ್ಮ. ಅಯ್ಯೋ, ಏನು ಮಾಡೋಣ, ಆಡಿ ಆಗಿ ಹೋಯಿತಲ್ಲ. ಹಾಗಿದ್ರೆ- ಹಾಗಂತ ನಿನ್ನ ದಾಸ್ಯದಿಂದ ವಿಮೋಚನೆಯಂತೂ ಅನ್ನುವ ಹಾಗೆ ನೀನು ಯೋಚನೆ ಮಾಡಬೇಕಾದಿಲ್ಲ. ಹೇಗೆ ಮಗು? ಇನ್ನಾದರೂ ನಿನ್ನದಾದಂತಹ ಮಾತ್ಸರ್ಯವನ್ನು ಬಿಡಬೇಕಮ್ಮ. ಇನ್ನು ಉಳಿದಂತಹ ಒಂದು ಅಂಡವನ್ನು ನೀನು ಜೋಪಾನವಾಗಿ ಕಾಪಾಡಿಕೊಂಡು ಬರಬೇಕು. ಆಗಿ ಒಂದಲ್ಲ ಎರಡಲ್ಲ 500 ವರ್ಷಗಳನ್ನು ಆ ಅಂಡವನ್ನು ಜೋಪಾನವಾಗಿ ನೀನು ಕಾಪಾಡಿಕೊಂಡು ಬಂದಲ್ಲಿ ಒಂದು ದಿನ ಆ ಅಂಡ ತನ್ನಿಂದ ತಾನೇ ಬೇಯಿಸಲ್ಪಟ್ಟು ಅದರಲ್ಲಿ ಒಬ್ಬ ಬಲವಂತನಾದಂತಹ ಲೋಕವಿಖ್ಯಾತನಾದಂತಹ ಮಗ ಹುಟ್ಟಿ ಬರ್ತಾನೆ. ಆ ನನ್ನ ತಮ್ಮನೇ ನಿನ್ನನ್ನು ದಾಸ್ಯ ಜೀವನದಿಂದ ಮುಕ್ತಗೊಳಿಸ್ತಾನೆ. ಇದುವೇ ನಾನು ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆ ಅಮ್ಮ. ಆದ್ರೆ ನಾನು ಇನ್ನು ಮುಂದೆ ನಿನ್ನ ಬಳಿಯಲ್ಲಿ ಇರುವುದಕ್ಕೆ ಇಚ್ಛಿಸುವುದಿಲ್ಲ. ಮತ್ತೆ ಮಗನೇ? ನನ್ನ ಅಪ್ಪನ ಬಳಿಗೆ ಹೋಗಬೇಕನ್ನುವಂತ ಆಶೆ ನನಗಾಗಿದೆ. ಹಾಗಾಗಿ ಆಶೀರ್ವಾದವನ್ನು ಮಾಡಿ ಕಳುಹಿಸಿಕೊಡು. ನನ್ನ ಅಪ್ಪನ ಬಳಿಗೆ ನಾನು ಹೋಗುತ್ತೇನಮ್ಮ, ಹೋಗುತ್ತೇನೆ. ಆಗಲಿ ಮಗು, ನಿನ್ನ ಇಚ್ಛೆ ಇದ್ದಂತೆಯೇ ಆಗಲಿ. ಆದರೆ ಮುಂದೆ ಬರುವ ಮಗುವಿಗಾಗಿ ದಿನವನ್ನು ಕಾಯುತ್ತಾ ಇರ್ತೇನೆ. ಆ ದಿನವನ್ನು ಕಾಯುತ್ತಾ ಇರ್ತೇನೆ. ಕಂಠೀರವ ಬಲ್ಲಿರಾಲಯ್ಯ ಇರುವಂತಹ ಸ್ಥಳ ಸ್ವರ್ಗದ ಅಧಿಪತಿ ಯಾರು ಅಂತ ಕೇಳಿದ್ದೀರಿ. ದೇವೇಂದ್ರ ನಿಂತುಕೊಳ್ಳಬಹುದು. ನಾನೇ ಸರಿ. ಹೊರಟುವಂತಹ ಕಾಲ ಅನೇಕ ಇದೆ ಆಲಿಸಿ.
ಕರೆದು ಬೇಳಿದನು ಸಂತಸ ಲೋಕಗಿಳಿದು ಭಗವಾನ್ ಪಕ್ಷಿವಾಹನ, ನೀನೇ ಸದಾ ಸರ್ವದಾ ಸಂರಕ್ಷಣೆ ಮಾಡುತ್ತಂದೆ. ದೇವತೆಗಳೇ, ಕರ್ಮ ಪ್ರಪಂಚವೆಂದೆನಿಸಿದಂತಹ ಭೂಲೋಕದಲ್ಲಿ ಮಾನವನಾಗಿ ಸಂಚರಿಸಿದವ ಸಾಧನೆಯನ್ನು ಮಾಡಿದ ಎಂದಾದರೆ ದೇವತೆಗಳ ಮಟ್ಟವನ್ನು ಏರಬಹುದು ಎಂಬುದನ್ನು ಪ್ರಪಂಚದ ಮುಖಕ್ಕೆ ತೋರಿಸಿಕೊಟ್ಟವರು ನಾವು. ಭೂಲೋಕದಲ್ಲಿ ಅದಿತಿ ಕಶ್ಯಪರಿಗೆ ಮಗನಾಗಿ ಹುಟ್ಟಿ ಮೇಘವಂತ ಪರ್ವತವನ್ನೇರಿ ನಾನು ಮಾಡಿದ ಶತಾದ್ವರಗಳ ಸತ್ಫಲದ ಪುಣ್ಯವೋ ಎನ್ನುವ ಹಾಗೆ ಸ್ವರ್ಗ, ಮರ್ತ್ಯ, ಪಾತಾಳ ಎಂಬಿ ಮೂರು ಲೋಕಗಳಲ್ಲಿಯೂ ಶ್ರೇಷ್ಠವಾದಂತಹ ಜ್ಯೇಷ್ಠವಾದಂತಹ ಈ ಸ್ವರ್ಗದ ಅಧಿಕಾರವನ್ನು ತ್ರೈಮೂರ್ತಿಗಳು ಮನಮೆಚ್ಚಿ ಪ್ರಸಾದ ರೂಪವಾಗಿ ನಮ್ಮ ಪಾಲಿಗೆ ಅನುಗ್ರಹಿಸಿದ್ದಾರೆ. ವರ್ತಮಾನ ಕಾಲದಲ್ಲಿ 33 ಕೋಟಿ ದೇವತೆಗಳಿಗೆ ಅಧಿಪತಿಯಾಗಿ ಅಧಿಕಾರಿಯಾಗಿ ಮೆರೆಯುವಂತಹ ಯೋಗ ಭಾಗ್ಯ ನನ್ನ ಪಾಲಿಗೊದಗಿ ಬಂದಿದೆ. ಎಂದಿನಂತೆ ಸುಧರ್ಮ ಸಭೆಯನ್ನು ಪ್ರವೇಶಿಸಿದಾಗ ನೋಡಬಾರದೆ ರಂಭಾದಿ ತರುಣಿಯರ ನರ್ತನ, ಚಿತ್ರಸೇನನ ಗಾಯನ, ತುಂಬುರುಹ ನಾರದನ ವೀಣಾವಾದನ ಮಾತ್ರವಲ್ಲ, ಕಾಮಿಸಿದ ಕಾಮಿತವನ್ನು ಕರುಣಿಸುವ ಕಾರಣಿಕವುಳ್ಳಂತಹ ಕಾಮಧೇನು, ಅಲ್ಪ ಕಾಲದಲ್ಲಿಯೇ ತಲುಪಿಸುವಂತಹ ಕಲ್ಪತರು, ಉಚ್ಚೈತ್ರ ವಸು, ಇದನ್ನೆಲ್ಲ ಅನುಭವಿಸುವಂತಹ ನಾವೇ ಭಾಗ್ಯವಂತರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ದೇವತೆಗಳೇ, ಇಂತಹ ಸುವಸ್ತುಗಳನ್ನು ನಾವೆಲ್ಲವರು ಅನುಭವಿಸುತ್ತಾ ಸಂತೋಷ ಪಟ್ರೆ ಸಾಕೆ ಸಾಲದು. ಲೋಕಂಗಳಲ್ಲಿರುವಂತಹ ಎಲ್ಲಾ ವ್ಯಕ್ತಿಗಳಿಗೆ ತೋರಿಸಬೇಕು ಎನ್ನುವ ಉದ್ದೇಶದಿಂದಲೇ ನಮಗೆ ಆನಂದವಾದಾಗ ನಾವು ಒಂದೊಂದು ಆವರ್ತಿ ಜಂಬಾರಿಯನ್ನು ಏರಿ ಜಂಬೋ ಸವಾರಿಯನ್ನು ಮಾಡುವವರು ಅಲ್ಲವೇ? ಇಲ್ಲಿರುವಂತಹ ಎಲ್ಲಾ ಸುವಸ್ತುಗಳನ್ನು ಹಾಗೆ ನಾವೆಲ್ಲವರು ಕೂಡಿಕೊಂಡು ವೈಭವದಿಂದ ಮೆರವಣಿಗೆಯನ್ನು ಮಾಡುವವರು. ಅಂತಹ ಒಂದು ಸದುದ್ದೇಶ ಇಂದು ನನಗೆ ಉಂಟಾಗಿದೆ. ತಡ ಮಾಡುವುದಲ್ಲ, ನಿಮ್ಮ ನಿಮ್ಮ ವಾಹನವನ್ನೇರಿಕೊಳ್ಳಿ. ನಾನು ಕೂಡ ನನ್ನ ಐರಾವತ ಬೇಡ, ಯಾವತ್ತೂ ಐರಾವತವನ್ನೇ ಏರಿ ಹೋಗುವುದಲ್ಲವೇ, ಆದರೆ ಬೇಕು ಜೊತೆಯಲ್ಲಿ ಇಂದು ಮಾತ್ರ ಉಚ್ಚೈತ ವಸ್ತುವನ್ನು ಏರಿಕೊಂಡು ಮೆರವಣಿಗೆಯಾಗಿ ವೈಭವದಿಂದ ಸಾಗೋಣವೇ? ಹೋಗೋಣ. ನೋಡಿದೆಯಾ ಸಮತೆ ವಿನತೆ ನೋಡೆ ಗಗನ ಕಿವಿ ಜರ ಕುದುರೆಯ ಗಮನ ವಿನತೆ ನೋಡೆ
ಕದಿ ಬೇಳದರ ಬಳ್ಳ ಜವದೊಳಾವುದೆನು ತಮುನಾಗ ತವ ಕದಿ ಬೇಳದರ ಬಳ್ಳ ಜವದೊಳಾವುದೆನು ತಮುನ ನೋಡಿ ಗಗನ ನೋಡೆ ದಿನತೆ ಗಗನ ನೋಡೆ ದಿವಿಜರ ಕುದುರೆಯ ಗಮನ ನೋಡೆ ಏನಕ್ಕ ನೋಡಿದೆಯಾ? ಓ ಆ ಕಡೆ ಈ ಕಡೆ ಅಲ್ಲ, ಮತ್ತೆ ಮೇಲೆ ನೋಡಂತೆ. ಆಗಸ ಹಾ ಹಾ ಏನು ಕಾಣಿಸ್ತಾ ಇದೆ ನಿನಗೆ? ಸವಾರಿ ಮಾಡಿಕೊಂಡು ಹೋಗುದು ಕಾಣಿಸ್ತಾ ಇದೆ. ಸವಾರಿ ಮಾಡ್ತಾ ಇದ್ದಾರೆ. ಹೌದು, ಯಾರು ಅಂತ ಅರ್ಥ ಆಯ್ತಾ? ಇಂದ್ರಾದಿ ಸುಮನಸರು. ಅವರೆಲ್ಲರೂ ಸವಾರಿ ಮಾಡ್ತಾ ಇದ್ದಾರೆ. ಹಾ, ಬರೀ ಅದನ್ನೇ ಗಮನಿಸಿ ನೋಡಿದ್ರೆ ಸಾಕಾಗುವುದಿಲ್ಲ. ಮತ್ತೇನನ್ನು ಕಾಣಬೇಕು? ಇಂದ್ರ ಇವತ್ತು ಸವಾರಿ ಮಾಡುತ್ತಾ ಇರುವುದು ಯಾವುದರಲ್ಲಿ? ಉಚ್ಚೈಶ್ರವ. ಹೌದಾ? ಹಾ. ಆ ಉಚ್ಚೈಶವದ ಹಾ. ಬಣ್ಣ ಹೇಗುಂಟು? ಯಾರಲ್ಲಿ ಕೇಳಿದ್ರು ಉತ್ತರ ಸಿಗ್ತದೆ ಅದು. ಸಿಗ್ತದ? ಮತ್ತೆ ನೀನು ಹೇಳಂತೆ ಬಿಳಿದಾಗಿ ಕಾಣಿಸುವುದಿಲ್ವೇನೆ ಅಲ್ಲಿ? ಹೌದಾ? ಮತ್ತೆ ಬಿಳಿಯ ಬಣ್ಣ, ಶುಭ್ರವರ್ಣ, ಒಂದಿಷ್ಟೋ ಅದರಲ್ಲಿ ಬಣ್ಣ ಬದಲಾವಣೆ ಇಲ್ಲ, ಬಿಳಿದಾಗಿ ಶೋಭಿಸುತ್ತಿದೆ. ಎಲ್ಲ ಬಿಳಿಯದಲ್ವಾ? ಆಹಾ, ಬೇರೆ ವರ್ಣವೇ ಅಲ್ಲಿ ಇಲ್ಲ. ನಿನಗೆ ಕಣ್ಣು ಸರಿ ಇಲ್ಲದಿದ್ದು ಎಷ್ಟು ದಿವಸ ಆಯ್ತು? ಯಾರು ಹೇಳಿದ್ರು ಈಗ ನಿನಗೆ ಹಾಗೆ? ಅಲ್ಲದೆ ಇದೆ ಆ ಕುದುರೆಯ ಬಣ್ಣ ಹಾ. ಸಂಪೂರ್ಣವಾಗಿ ಬಿಳಿಯದಾಗಿಯೇ ಇದೆ ಅಂತ ಹೇಳ್ತಾ ಇದ್ದೀಯಲ್ಲ. ನಾನಂತೇನು ಯಾರಾದ್ರೂ ಹೇಳಿದ್ರು, ನೀನು ಹೇಳ್ತೀಯ ಇಲ್ಲೂ ಗೊತ್ತಿಲ್ಲ ನನಗೆ. ಆಹಾ, ಮತ್ತೆ ಯಾರಲ್ಲಿ ಬೇಕಿದ್ರು ಹೇಳು. ಹಾ. ನೀನು ಹೇಳಿದ್ದು ಒಂದು ವಿಭಾಗದಲ್ಲಿ ಹೌದು, ಅದರ ಮೈಯ ಬಣ್ಣ ಬಿಳಿಯದಾಗಿ ಉಂಟು. ಹೌದು, ಅದರ ಬಾಲವನ್ನು ಗಮನಿಸಿ ನೋಡಂತೆ. ಬಾಲವು ಬಿಳಿದಾಗಿ ಬಾಲ ಕಪ್ಪು. ಯಾರು ಹೇಳಿದ್ರು? ನೋಡು, ಸರಿ ನೋಡು, ನೋಡಿ ಸರಿಯಾಗಿ. ಬಾಲ ಕಪ್ಪೆ ಅದು. ಬಾಲ ಬಿಳಿದಾಗಿ ಕಾಣಿಸ್ತಾ ಉಂಟು ನನಗೆ. ಬಾಲ ಕಪ್ಪು ಒಂದೇ. ನೀನು ಕಪ್ಪು ಅಂತ ಹೇಳಿದ್ರೆ ನಾನು ಒಪ್ಪೋದಿಲ್ಲ. ಅದು ಬಿಳಿದಾಗಿ ಕಾಣಿಸ್ತಾ ಉಂಟು. ಬಿಳಿಯದಾಗಿದ್ದು ಒಪ್ಪಿಕೊಳ್ಳಬಹುದಾಗಿತ್ತು. ಹಾ, ಹಾ. ಅದು ಬಿಳಿಯದಲ್ಲ, ಅದು ಕಪ್ಪು. ನಿನ್ನ ಕಡೆಗೆ ಕಪ್ಪಾಗಿ ಹೇಗೆ ಕಾಣಿಸ್ತದೆ ಅದು? ಬಾಲ ಕಪ್ಪೆ ಅದು. ನಿನ್ನ ಕಣ್ಣು ಕಪ್ಪಿರುವುದದು ಅಲ್ಲ, ಮತ್ತೆ ನಿನ್ನ ಕಣ್ಣಿಗೆ ಹೂ ಬಂದದ್ದು. ನಿನಗೆ ಒಂದಿಷ್ಟು ಸರಿಯಾಗಿ ಕಾಣ್ತದೆ. ನಿನಗೆ ಬೇಡದಿದ್ದೆಲ್ಲ ಕಾಣ್ತದೆ, ನಿನಗೆ ಬೇಕಾದ ಒಂದು ಕಾಣುವುದಿಲ್ಲ. ನಿನಗೆ ಬಿಳಿದಾದ ಕುದುರೆಯ ಬಾಲ ಬಿಳಿದಾಗಿ ಕಾಣಿಸ್ತಾ ಉಂಟು ನನ್ನ ಕಣ್ಣಿಗೆ. ಮತ್ತೆ ಬಿಳಿಯದಾದ ಕುದುರೆಯ ಬಾಲ ಬಿಳಿಯದಾಗಿ ಇರಬೇಕು ಅಂತ ಏನಾದ್ರು ಉಂಟಾ? ಕಪ್ಪಿರಬಾರದು ಅಂತ ಏನಿಲ್ಲ. ಇದು ಬಿಳಿಯದ್ದು ಹೌದು, ಬಾಲ ಕಪ್ಪು ಅಂತ ಹೇಳಿದ ನಾನು ಹೇಳುವುದು ಬಿಳಿಯಾಗಿ ಕಾಣಿಸ್ತಾ ಉಂಟು ನನಗೆ. ಹೌದು. ವಾದ ಏನಿದೆ? 10 ಮಂದಿಯನ್ನು ಮುಂದಿಟ್ಟುಕೊಂಡು ನಾನು ಮಾತಾಡುವುದಿದ್ರು ಕೂಡ ಎಲ್ಲರೂ ಒಪ್ಪಂತ ಮಾತದು ಬಿಳಿದಾಗಿ ಕಾಣಿಸುವುದು. 10 ಮಂದಿ ಮನೆಗೆ ಬೆಂಕಿ ಬಿತ್ತು. ಮತ್ತೆ ಆ ವಿಷಯ ನಾನು ಕೇಳಿದ್ದಲ್ಲ. ಮತ್ತಿನ್ನೇನು? ಈಗ ಅದರ ಬಾಲ ಕಪ್ಪು ಅಲ್ಲ ಅಂತ ನೀನು ವಾದ ಮಾಡ್ತಾ ಇದ್ದ. ವಾದಕ್ಕಿಟ್ರು ಬಿಳಿ, ನಾನು ಹೌದು ಅಂತ ಹೇಳ್ತಾ ಇದ್ದೇನೆ. ನಾನು ಅಲ್ಲ ಅಂತ ಹೇಳ್ತೇನೆ. ಈಗ ಅದು ಹೌದಾದ್ರೆ ಹಾ, ಏನು ಅನ್ನೋದು ಬೇಕು. ಅಲ್ಲವಾದ್ರೆ ಏನು ಉಂಟು? ಹಾ, ಉಂಟು. ಓ, ಅಲ್ಲ ಅಂತ ನೀನು ಹೇಳಿದ್ದು ಸರಿ ಇತ್ತಾದ್ರೆ. ಈಗ ಒಂದು ನೀನು ಹೇಳಿದಂತೆ ಅದು ಕಪ್ಪು ಉಂಟು ಅಂತ ಹೇಳ್ತೀಯಲ್ಲ. ಹೌದು. ಕಪ್ಪಾದ್ರೆ ಏನೀಗ? ಕಪ್ಪಾದ್ರೆ ಹಾ. ನೀನು ನನ್ನ ದಾಸಿಯಾಗಿರ್ಬೇಕು.
ಹಾಗಿದ್ರೆ ನನ್ನ ಮಾತು ಕೇಳು. ಏನು? ಅದು ಬಿಳಿ ಬಿಳಿಯಾಗಿ ಕಾಣಿಸ್ತಾ ಉಂಟು ನನ್ನ ಪಾಲಿಗೆ. ಹೌದಾ? ಆದ್ರೆ ಒಂದು ಈಗ ಮತ್ತೆ ನಿನಗೆ ತೋರಿಸೋಣ ಅಂದ್ರೆ ಕುದುರೆ ಅಲ್ಲಿ ಕಾಣಿಸ್ತಾ ಇಲ್ಲ, ಸವಾರಿ ಮಾಡಿಕೊಂಡು ಅವರು ಹೋಗಿ ಆಯ್ತು. ಇನ್ನೀಗ ನಾನು ಹೇಗೆ ನಿನಗೆ ತೋರಿಸಲಿ? ಬಿಳಿಯದ್ದೇ ಹೌದು, ನೀನು ಹೇಳಿದ ಹಾಗೆಯೇ ಉಂಟು ಅಂತ. ಆದ್ರೆ ಮತ್ತೆ ನಾಳೆ ಇದನ್ನು ತೋರಿಸಿ ನಾನು ನಿನಗೆ ಹೇಳ್ತೇನೆ, ಅಲ್ಲಿ ಬಿಳಿಯೇ ಕಾಣಿಸುವುದು. ಒಂದೊಮ್ಮೆಗೆ ಅಲ್ಲಿ ಕಪ್ಪು ಕಂಡದ್ದು ನನಗೆ ಹೌದು ಅಂತ ಆದ್ರೆ ನೀನು ಹೇಳಿದಾಗ ನಾನು ಸೇವೆ ಮಾಡಿ ಸೇವೆ ಮಾಡ್ತೀಯಾ? ಖಂಡಿತ. ರಾಶಿಯಾಗಿರ್ಬೇಕಾದೀತು. ಅದು ಮತ್ತೆ ನಾಳೆ ನೋಡೋಣ. ಘನ ತಪೋನಿಧಿಗಳೆನಿಸಿದಂತಹ ಕಾಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಒಬ್ಬ ಆಕೆ ಕದ್ರೂದೇವಿ. ಆಕೆಯ ಉದರವನ್ನು ಪಾವನಗೊಳಿಸಿ ಲೋಕದ ಬೆಳಕನ್ನು ಕಂಡವರು
ನಾವು ತಾಯಿ ಅಪೇಕ್ಷೆಯೊಂದಿತ್ತಂತೆ ತಂದೆಯ ಬಳಿಗೆ ಹೋಗಿ ಕೇಳಿಕೊಂಡಾಗ ಅಸ್ತು ಎನ್ನುವ ಹಾಗೆ ಹೇಳಿದವರು. 1000 ಮಕ್ಕಳು ಬೇಕು ಎನ್ನುವಂತಹ ಬಯಕೆ ನಮ್ಮ ತಾಯಿಗೆ. ಹಾಗೆಯೇ ಈ ಲೋಕದ ಬೆಳಕನ್ನು ನಾವು 1000 ಮಂದಿಗಳು ಕಂಡಿದ್ದೇವೆ. ಒಬ್ಬರೋ ಇಬ್ಬರೋ ಎಷ್ಟು ಮಂದಿಗಳಿದ್ದೇವೆ, ಕೆಲವು ಜಾತಿಯವರಿದ್ದೇವೆ. ನಮಗೆಲ್ಲ ಹಿರಿಯವ ಅವ ಇದ್ದಾನಲ್ಲಿ ಪಾತಾಳದಲ್ಲಿ ಮಹಾಶೇಷ. ಹೌದು, ಹಾಗೆಂದು ಈ ಸಂದರ್ಭದಲ್ಲಿ ಮಾತೆಯ ಮಮತೆಯ ಮಡಿಲಲ್ಲಿ ನಾವು ಸದಾ ಬೆಳೆಯುತ್ತಾ ಇದ್ದೇವೆ. ಯಾವುದಕ್ಕೂ ಕೊರತೆಯನ್ನು ಮಾಡಿದವಳಲ್ಲ. ಆದ್ರೆ ಈಗ ಹಸಿವಾಗ್ತಾ ಇದೆಯಲ್ಲ, ಏನು ಮಾಡುವುದು? ನೀನು ಹೇಳುತ್ತಿರುವುದು ನಿಜ, ಆದರೆ ಹಸಿವಾಗ್ತದೆ ಒಂದು ಕಡೆಯಿಂದ. ಏನು ಅಂತ ನಾನು ಇಲ್ಲಿ ಮನೆಗೆ ಬಂದು ನೋಡಿದಾಗ ನನ್ನ ಅಮ್ಮನು ಕಾಣ ಸಿಗಲಿಲ್ಲ. ಅತ್ತ ಇತ್ತ ಮುತ್ತ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ಅಮ್ಮನಿಲ್ಲ. ಹಾಗೆ ಅಂತ ಪೊದರಡುಗಳೆಡೆಯಲ್ಲಿ ಗುಹೆಯಲ್ಲಿ ಒಳಗೆ ಎಲ್ಲಿಯಾದ್ರೂ ಹೋಗಿದ್ದಾವಂತ ಅಲ್ಲಿ ಹುಡುಕಿದೆ, ಅಲ್ಲಿಯೂ ಅಮ್ಮನಿಲ್ಲ. ಅಣ್ಣ ಎದುರಿಗೆ ಬಂದವರಿಗೆ ಕಚ್ಚಿ ಅವರನ್ನು ಸಾಯಿಸಿ, ಇದು ಕೋಪದಿಂದ ಬಂದಂತಹ ಮಾತು. ಆ ಕೆಲಸವನ್ನು ಮಾಡಿದೆ, ಅಮ್ಮನನ್ನು ಹುಡುಕಾಡಿದೆ, ಅಮ್ಮ ಸಿಗಲಿಲ್ಲ. ಈಗ ಅಮ್ಮ ಸಿಗ್ಲಿಲ್ಲ. ಹೌದು, ಈಗ ಹಸಿವಿಗೆ ಏನು ಮಾಡುವಂತ? ಅಮ್ಮ ಬೇಕಲ್ಲ, ಬೇಕಾದ್ರೆ ನಾವು ಹುಡುಕಲೇಬೇಕಾದ್ರೆ ಆಹಾರವನ್ನು ಕೊಡುವವಳು ಅವಳು. ಹೌದು, ಏನಾದರೂ ತಂದಿರಿಸಿರಬಹುದು. ಹಾಗಾಗಿ ಎಲ್ಲಿದ್ದಾಳೆ? ಎಲ್ಲಿದ್ದಾಳೆ? ನಮ್ಮನ್ನು ಬಾಧಿಸ್ತಾ ಇದೆ. ಇದರ ಉಪಶಮನ ಆಗಬೇಕಿದ್ರೆ ಅಮ್ಮನೇ ನಮಗೆ ಸಿಗಬೇಕು. ಏನಾದ್ರೂ ತಿನ್ನುವುದಕ್ಕೆ ಕೊಡೋದಿದ್ರೆ ಅಮ್ಮನ್ನು ಹಾಗೆ ಹುಡುಕುತ್ತಾ ನಾವು ಹೊರಟೆವು. ಎಲ್ಲೆಲ್ಲಿ ಹುಡುಕಿದ್ರು ಅಮ್ಮನ ಪತ್ತೆಯೇ ಇಲ್ಲ. ಎಲ್ಲಿ ಹೋಗಿರಬಹುದು? ಅಣ್ಣ, ಏನು ಸತ್ಯ ಹೇಳಬೇಕು, ಸುಳ್ಳು ಹೇಳಬಾರ್ದು. ಯಾಕೆ? ನಿನ್ನ ಪಾಲಿಗೆ ಗೊತ್ತಿದ್ರೆ ಇಲ್ಲಿ ಹೇಳಬೇಕು. ನಾನು ಯಾರ ಹತ್ರ ಹೇಳುವುದಿಲ್ಲ. ಅಮ್ಮ ಇದ್ದಾರಂತ? ಎಲ್ಲಿದ್ದಾರಂತಲ್ಲ? ಕಂಡಿದ್ರೆ ಗೊತ್ತಿದ್ರೆ ನಾನು ಹೇಳುವುದಿಲ್ಲ. ಅಲ್ಲ, ನಿಮಗೆ ತಲೆ ಸರಿ ಉಂಟಾ? ನಾವು ಎಲ್ಲೆಲ್ಲಿ ಹುಡುಕುವ ಅಗತ್ಯವಿದೆಯೋ, ಮತ್ತೆ ನನ್ನ ಅಮ್ಮ ಇರುವುದು ಎಲ್ಲಿ? ಅಂತಃಪುರದಲ್ಲಿ ಅಲ್ವಾ? ಹುಡುಕಿದ್ದೇವೆ ನಾವು. ನನಗೆ ಮೊದಲೇ ಹೇಳಲಿಕ್ಕೆ ಏನು ಸಂಕಟ? ನನಗೆ ಗೊತ್ತಾದ್ದು ಈಗ ಅಲ್ವಾ? ಹೋಗೋಣ.
ಮಾಡ್ತಾ ಇದ್ದಾನೆ. ನಾನು ಹೀಗೆ ಭಾವಿಸಿದ್ದು. ಎಂತದ್ದು? ಅಮ್ಮನ ತಲೆಗೆ ಪೆಟ್ಟಾಗಿದೆ. ಹೀಗೆ ತಲೆಗೆ ಕೈ ಇಟ್ಟುಕೊಂಡಿದ್ರು. ಸ್ವಲ್ಪ ಸಮಯ ಕಳೆದು ಆಗಬಹುದು. ಓ ಅಮ್ಮ ಅಮ್ಮ ಅಮ್ಮ, ಚಿಂತೆ ಎನ್ನುವುದು ಚಿತೆಗೆ ಕಾರಣವಾಗಿರ್ತದಂತೆ. ಹಾಗಿರುವಾಗ ಈ ರೀತಿಯಾಗಿ ಚಿಂತೆ ಮಾಡುವುದು ಸರಿಯಲ್ಲ. ಹೇಳಿದ್ರೆ ಕ್ಷಣ ಮಾತ್ರದಲ್ಲಿ ನನಗೆ ಗೊತ್ತಾಯ್ತಮ್ಮ ಯಾಕೆ ಚಿಂತೆ ಮಾಡೋದು ಅಂತ. ನಮ್ಮಲ್ಲಿ ಯಾರೋ ಒಬ್ಬರು ತಪ್ಪು ಮಾಡಿದ್ದಾನೆ. ನಾನಲ್ಲ, ನಾನು ತಪ್ಪು ಮಾಡ್ಲಿಕ್ಕಿಲ್ಲ. ನೋಡ್ತಾ ಇದ್ದೇನೆ ಅಮ್ಮ, ನಾನೇನೋ ತಪ್ಪು ಮಾಡಿಲ್ಲ. ಮಕ್ಕಳೇ ಗೆಲ್ನಯ ದುಃಖವ ನಿಮಗಿದು ಹಕ್ಕುದ ಪರಿಗಾರ ಕಾಣಿಯೇ ಮಕ್ಕಳೇ ಮಕ್ಕಳೇ ಗೆಲ್ನಯ ದುಃಖವ ನಿಮಗಿದು ಹಕ್ಕುದ ಪರಿಗಾರ ಕಾಣಿ ಸೊಕ್ಕಿ ಬಂಧವನಾಡಿ ಚಿಕ್ಕದಾಗಿಯ ದಾಸ್ಯ ಸೊಕ್ಕಿ ಬಂಧವನಾಡಿ ಚಿಕ್ಕದಾಗಿಯ ದಾಸ್ಯ ದುರ್ಗಾಣ ಕಳೆಯುವಂತಾಗಿಗುವುದು ದಾಸ್ಯ ದುರ್ಗಾಣ ಕಳೆಯುವಂತಾಗಿರುವುದು ಮಕ್ಕಳೇ ಇಲ್ಲಯ ದುಃಖವಾಗ ಆಯ್ 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 ಮಕ್ಕಳೇ, ಅಮ್ಮ, ನಿಮ್ಮನ್ನು ಮುದ್ದಿನಿಂದ ಮಾತನಾಡುವಂತಹ ಮನಸ್ಥಿತಿಯಲ್ಲಿ ನಾನು ಈ ಹೊತ್ತಿನಲ್ಲಿ ಇಲ್ಲವಾಗಿತ್ತಪ್ಪ. ಯಾಕೆ? ಚಿಂತೆ ಯಾಕೆ ಚಿಂತೆ? ಹೆಚ್ಚು ಕಡಿಮೆ ಆಯಿತು ಅಂತಾದ್ರೆ ಹಾ. ನಾಳೆ ನಾನು ದಾಸಿಯಾಗಬೇಕಲ್ಲ ಅನ್ನುವ ಚಿಂತೆ. ಅಂದ್ರೆ ಅರ್ಥ ಆಗಿಲ್ಲ ಅಮ್ಮ. ಬಿಡಿಸಿ ಹೇಳಬೇಕಷ್ಟೇ. ನಡೆದಂತಹ ಪ್ರಕರಣ ನಿಮಗೆಲ್ಲಿ ಗೊತ್ತಿದೆ? ಗೊತ್ತಿಲ್ಲ ಅಮ್ಮ. ನಾನು ಮತ್ತೆ ವಿನುತೆ ಅಂದ್ರೆ ನಿಮ್ಮ ಚಿಕ್ಕಮ್ಮ, ಇಬ್ಬರೂ ಕೂಡ ಮೇಲೆ ಸವಾರಿ ಮಾಡುತ್ತಿದ್ದಂತಹ ಅಂದ್ರೆ ದೇವೇಂದ್ರ ಕುದುರೆಯನ್ನೇರಿ ಸವಾರಿ ಮಾಡ್ತಿದ್ದ. ಅವನ ಕುದುರೆ ಬಿಳಿಯ ಬಣ್ಣದ್ದು. ಆ ಬಿಳಿಯ ಬಣ್ಣದಾದಂತಹ ಕುದುರೆ ಮೇಲೆ ಸವಾರಿ ಮಾಡುವುದನ್ನು ಕಂಡಾಕ್ಷಣದಲ್ಲಿ ಯಾಕೋ ಏನು ನಿನ್ನ ಚಿಕ್ಕಮ್ಮನಲ್ಲಿ ಒಂದು ಮಾತನ್ನು ಹೇಳಿದೆ ನಾನು. ಏನಮ್ಮ? ಆ ಕುದುರೆ ಬಣ್ಣ ಹೇಗಿದೆ ಅಂತ ಪ್ರಶ್ನೆ ಮಾಡಿದೆ. ಬಿಳಿಯ ಬಣ್ಣ ಅಂತ ಹೇಳಿದೆ. ಸತ್ಯವನ್ನೇ ಹೇಳಿದಲ್ಲ, ಮುಗಿತಲ್ಲ ಅಲ್ಲಿಗೆ. ಅವಳು ಹೇಳಿದ್ದು ಸತ್ಯವೇ. ಆದ್ರೆ ನಾನೊಂದು ವಾದವನ್ನು ಮುಂದಿಟ್ಟೆ. ಏನು? ಅದು ಬಿಳಿಯ ಬಣ್ಣ ಅಲ್ಲ, ಅದರಲ್ಲಿ ಕಪ್ಪು ಬಣ್ಣವೂ ಉಂಟು. ಅದು ನಿಮ್ಮ ಅಧಿಕ ಪ್ರಸಂಗ. ಇತ್ತ ಮೊದಲೇ ಕಪ್ಪು ಬಣ್ಣ ಎಲ್ಲಿಂದ? ಮತ್ತೆ ನನಗೆ ಗೊತ್ತಿಲ್ಲ ಅದು ಬಿಳಿಯ ಬಣ್ಣ ಅಂತ. ಮತ್ತೆ ಯಾಕೆ ಹಾಗೆ ಹೇಳಿದ್ದು? ಅವಳ ಮುಂಭಾಗದಲ್ಲಿ ಅವಳ ಮಾತು ಸರಿ ಆಗಬಾರದು ಅನ್ನುವ ಕಾರಣಕ್ಕಾಗಿ ನಾನು ಹೇಳಿದ್ದೆ ಸರಿ ಅಂತ ಹೇಳುವ ವಾದವನ್ನು ಮುಂದಿಟ್ಟದ್ದು ನಾನು. ಆದ್ರೆ ಬಾಲ ಕಪ್ಪು ಬಣ್ಣದಲ್ಲಿ ಇದೆ, ಅದು ಕಪ್ಪಾಗಿದೆ ಅಂತ ನಾನು ವಾದವನ್ನು ಮಾಡಿದೆ ಅವಳಲ್ಲಿ. ವಾದ ಬೆಳೆಯಿತು. ಬೆಳೆದು ನಾವು ವಾದ ಮಾಡ್ತಾ ಇದ್ದ ಹಾಗೆ ಸವಾರಿ ಮುಂದೆ ಸಾಗಿ ಹೋಯಿತು. ಮತ್ತೆ ಅವರು ನಿಲ್ತಾರಲ್ಲಿ. ಈಗ ಕುದುರೆ ಹೋಯ್ತಾ? ಕುದುರೆ ಹೋಯಿತು. ಹೌದಾ? ಆದ್ರೆ ನಮ್ಮ ವಾದ ಮುಗಿಲಿಲ್ಲ. ಮುಗಿಲಿಲ್ಲ, ಇನ್ನೂ ಉಂಟು. ವಾದ ಹೆಚ್ಚಾಗಿ ಕೊನೆಗೆ ಎಲ್ಲಿವರೆಗೆ ಮುಟ್ಟೀತದು? ಎಲ್ಲಿವರೆಗೆ? ನಾನು ಹೇಳಿದ್ದು ಸರಿ ಅಂತ ಆದ್ರೆ, ಅಂದ್ರೆ ಬಾಲ ಕಪ್ಪಾಗಿ ಉಂಟು ಅಂತ ಆದ್ರೆ ಏನು ಅನ್ನೋ ಪ್ರಶ್ನೆ ಹುಟ್ಟಿತು. ನೀನು ನನ್ನ ದಾಸಿ ಆಗಿರ್ಬೇಕು ಅಂತ ಹೇಳಿದೆ. ನಾನು ಹೇಳಿದೆ. ಅಲ್ಲದೆ ಇದ್ರೆ ನಾನು ಅವಳ ದಾಸಿ ಆಗಬೇಡುವ? ಆಗಬೇಕು. ಇದಕ್ಕೆ ಚಿಂತೆ. ಅದಕ್ಕೆ ನನಗೆ ಯೋಚನೆ ಆಗಲ್ಲ. ಈಗ ಕುದುರೆಯ ಬಣ್ಣವೂ ಬಿಳಿ, ಬಾಲವೂ ಬಿಳಿ, ಹಾಗಾಗಿ ನೀವು ದಾಸಿ ಆಗಿರುವುದೇ ಒಳ್ಳೆಯದು. ಅವರು ಹೇಳಿದಂತ ಮಾತು ಎಲ್ಲವೂ ಸರಿ. ನೀವು ಸುಮ್ಮನೆ, ನೀವು ನನ್ನ ಮಕ್ಕಳ ಅವಳ ಮಕ್ಕಳ? ನೀವು ನಿಮ್ಮ ಮಗಳು. ಯಾವುದು ಸತ್ಯ ಉಂಟೋ ಅಲ್ಲಿಗೆ ನಾವು ನಿಮ್ಮ ಮಕ್ಕಳೇ. ಸತ್ಯ ಇದ್ದಲ್ಲಿಗೆ ಮಾತ್ರ ನಿಮ್ಮ ವ್ಯವಹಾರ. ಹೌದು, ಸುಳ್ಳು ಹೇಳುವ ಮಾಡಬಾರದು, ಸತ್ಯವನ್ನೇ ಹೇಳಬೇಕು. ಅಮ್ಮ, ನೀವು ಹೇಳಿಕೊಟ್ಟದಲ್ವಾ? ಆಹಾ, ಸಂದರ್ಭಕ್ಕೆ ಅನುಸಾರವಾಗಿ ವ್ಯವಹಾರ ಮಾಡಬೇಕು. ಅದು ಬುದ್ಧಿವಂತರ ಲಕ್ಷಣ. ಏನು ಮತ್ತೆ ನಾವು ಬದುಕಬೇಕು ಅಂತ ಆದ್ರೆ ಅಂತಹ ವ್ಯವಹಾರಗಳೆಲ್ಲ ಬೇಕಾಗ್ತದೆ. ನೋಡಿಕೊಂಡು ನೀವು ಮಾಡಬೇಕು. ಈಗ ನಾನು ಸಂದರ್ಭವನ್ನು ನೋಡಿಕೊಂಡು ವ್ಯವಹಾರ ಮಾಡಬೇಕು ಅಂತ ಹೇಳಿದ್ದು ಯಾಕೆ? ಯಾಕೆ? ನನ್ನ ಮಾತು ಸತ್ಯವಾಗಬೇಕೋ ಬೇಡವೋ? ಸತ್ಯ ಆಗಬೇಕಿದ್ರೆ ಅವಳು ನನ್ನ ದಾಸಿ ಆಗಬೇಕೋ ಬೇಡವೋ? ಸತ್ಯ ಆಗಬೇಕಾದ್ರೆ ಆ ಏನಾಗ? ಬಾಲ ಕಪ್ಪಾಗಬೇಕೋ ಬೇಡವೋ? ಆ ಬಾಲ ಕಪ್ಪಾಗಬೇಕು. ಅಮ್ಮ, ಹೇಗೆ? ಯಾರನ್ನಾದ್ರೂ ಕರೆಸಿ ಬಣ್ಣ ಹಚ್ಚು ಅದಕ್ಕೆ. ಹೌದಣ್ಣ,
ಅದು ಒಳ್ಳೇದು. ಆ ಕುದುರೆಯ ಬಾಲಕ್ಕೆ ಬಣ್ಣ ಹಚ್ಚುದು. ಹೌದು, ಕಪ್ಪು ಬಣ್ಣ ಹಚ್ಚುದು. ಸುಲಭದಲ್ಲಿ ಮುಗಿಯಿತು. ಅದು ಅದು ಉಳಿದೀತ ಕಪ್ಪು ಆಗುದಿಲ್ಲ. ಕಪ್ಪಾಗ್ತದೆ ಹೌದು, ಹ. ಆದ್ರೆ ಅದು ಹ. ಹಚ್ಚಲಿಕ್ಕೆ ನಿನಗೆ ಅಷ್ಟೊತ್ತಲ್ಲಿ ಕುಳಿತಿರ್ತದೆ ಅದು ಕುದುರೆ. ಅದು ಮತ್ತೆ ಏನು ಮಾಡು? ಒಂದು ಕ್ಷಣಕ್ಕೆ ಅದು ಬೇಕಾದದಷ್ಟೇ. ಹ. ಆಮೇಲೆ ಅದು ಬಿಳಿಯದಾಗಿಯೇ ಇರ್ಲಿ, ಹ. ಬಣ್ಣ ಹಚ್ಚಿದ್ದದು ಶಾಶ್ವತವಾಗಿ ಇರ್ಬೇಕು ಅಂತ ಅಲ್ಲ. ಹ. ನಾನು ಹೇಳಿದ ಮಾತು ಸತ್ಯ ಆಗುವಲ್ಲಿವರೆಗೆ ಇದ್ರೆ ಸಾಕದು. ಹ. ಹಾಗಾಗಿ ಹ. ಒಂದು ಅರೆಕ್ಷಣ ಅವಳು ನೋಡುವಾಗ ಅದು ಕಪ್ಪಾಗಿ ಕಾಣಿಸಬೇಕು. ಮಕ್ಕಳೇ, ಅಮ್ಮ, ಏನಾಗಬೇಕು? ನಾನೊಂದು ಮಾತು ಹೇಳಿದ್ರೆ ನಡೆಸಿಕೊಡ್ತೀರಾ? ಒಂದು ಯಾಕಮ್ಮ, ನೀವು 10 ಮಾತು ಹೇಳಿದ್ರೆ ನಾನು ನಡೆಸಿ 100 ಮಾತು ಹೇಳಮ್ಮ. ಅಮ್ಮನ ಮಾತು ನಿಮ್ಗೆಲ್ಲ ವೇದ ವಾಕ್ಯ ಹೌದಾ ಅಲ್ವಾ? ಹೌದಪ್ಪ. ಹಾಗಾಗಿ ಹ. ಒಂದು ಬಾರಿ ಹ. ನಮ್ಮಲ್ಲಿ ಹೆಚ್ಚು ಕಪ್ಪಿದ್ದವ ಹ. ನನ್ನ ಮಗ ಹ. ಯಾರು? ಕರಿನಾಗ. ಹೌದು. ಒಂದು ಬಾರಿ ಹೋಗಿ ಆ ಕುದುರೆಯ ಬಾಲವನ್ನು ಸುತ್ತಿ ಒಮ್ಮೆ ಹಿಡ್ಕೊಂಡ್ರೆ ಸಾಕು. ಹ? ನೋಡುವಾಗ ಆವಾಗ ಬಾಲ ಕಪ್ಪ. ಬಾಲ ಕಪ್ಪಾಗಿ ಕಾಣಿಸ್ತದೆ. ಹ. ಹ? ಇದು ಹೇಳುವುದು ಯಾರು? ನಾನು. ನನ್ನ ಅಮ್ಮ. ಹೌದು. ಹೇಳುವುದು. ಹೌದು. ಅಯ್ಯೋ ಅಮ್ಮ. ಶಿಶುಗಳಿಗೆ ತೋಸುರಬಹುದೇ ಎಲೆ ತಾಗಿಯೇ ಜನನಿ ಅಮ್ಮ ಶಿಶುಗಳಿಗೆ ತೋಸುರಬಹುದೇ ಎಲೆ ತಾಗಿಯೇ ದುರ್ಯಶದ ಕಾರ್ಯ ಎಸಗಲೊಳಿತೆಯೇ ದುರ್ಯಶದ ಕಾರ್ಯ ಎಸಗಲೊಳಿತೆ ಎಲೆ ತಾಗೆ ಶಿಶುಗಳು ತುಗುರಬಹುದೇ ಎಲೆ ತಾಗೆ ದುರ್ಯಶದ ಕಾರ್ಯ ಎಸಗಬಹುದೇ ಎಲೆ ತಾಗೆ ವಿಷಮದಿ ಸೋಲಿಸುತ್ತವಳ ವಿಷಮದಿ ಸೋಲಿಸುತ್ತವಳ ವಿಷಮದಿ ಸೋಲಿಸುತ್ತವಳ ಪಾದ ಬಿಸದ ಸೇವೆಯ ಎಸಗಿಸುವುದೇ ಪಾದ ಬಿಸದ ಸೇವೆಯ ಎಸಗಿಸುವುದೇ ಅಮ್ಮ ಶಿಶುಗಳಿಗೆ ತುಸುರಬಹುದೇ ಗುರು ಯಶದ ಕಾರ್ಯಮೋ ಎಸಗಲ್ ಒಳಿತೇ ಜನನಿ ಅಮ್ಮ ನಿಮ್ಮ ಮಾತುಗಳನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕಪ್ಪ? ಈ ಲೋಕದಲ್ಲಿ ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ತಾರಂತೆ, ಕೆಟ್ಟ ತಂದೆ ತಾಯಂದಿರು ಯಾವ ಕಾಲಕ್ಕೂ ಹುಟ್ಟಿಕೊಳ್ಳುವುದಿಲ್ಲವಂತೆ. ಹೌದು. ಮಕ್ಕಳ ಬಾಳ ಭವಿಷ್ಯದ ಬಗ್ಗೆ ತಾಯಿಯಾದವರು ತಂದೆಯಾದವರು ಯೋಚಿಸುವುದು ಬಹಳಷ್ಟು ಇದೆ. ಹ. ಮಗ ಒಳ್ಳೆಯವನಾಗಬೇಕು, ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಬೇಕು, ಮಾತ್ರವಲ್ಲ ಹೆಸರನ್ನು ಸಂಪಾದಿಸಬೇಕು ಎನ್ನುವಂತಹ ಹೆಬ್ಬಯಕೆ ಮಾತೆಯಾದವಳಿಗೆ ಇರ್ತದೆ. ಇರ್ತದೋ ಇದೆ. ಆದ್ರೆ ಏನು ಆದ್ರೆ? ಕೆಟ್ಟ ದಾರಿಯಲ್ಲಿ ಮಕ್ಕಳು ಹೋಗಬೇಕು ಎನ್ನುವ ಹಾಗೆ ಹ. ಯಾವ ತಾಯಿಯೂ ಆಶೆ ಪಡುವುದಿಲ್ಲ. ಕೆಟ್ಟ ದಾರಿಯೇ? ಹೌದು. ಒಂದು ಮಾತನ್ನು ನಡೆಸಿಕೊಡಬೇಕೆನ್ನುವ ಹಾಗೆ ನೀವು ಕೇಳಿಕೊಂಡವರು. ಹೌದು. ಆದ್ರೆ 10 ಮಾತುಗಳನ್ನಾದ್ರೂ ನಾವು ನಡೆಸಿಕೊಡುವುದಕ್ಕೆ ಮುಂದಾಗುವವರು. ನನ್ನ ಮಕ್ಕಳು ನೀವು ನಡೆಸಿಕೊಡಬೇಕು. ಇಂತಹ ಕಾರ್ಯವನ್ನು ಮಾಡುವಲ್ಲಿ ಹ. ಯಾಕೋ ನಮ್ಮ ಮನಸ್ಸು ಕೇಳುವುದಿಲ್ಲ. ಅಂದ್ರೆ ಇದು ಕೆಟ್ಟ ಕಾರ್ಯ. ಯಾವುದು? ಯಾವುದೇ ಯಾರೇ ಆಗಲಿ ಸತ್ಯವನ್ನೇ ಹೇಳಬೇಕು, ಧರ್ಮ ಮಾರ್ಗದಲ್ಲೇ ನಡೆಯಬೇಕು. ಈಗ ನೀವು ದಾಸಿಯಾಗುವುದನ್ನು ತಪ್ಪಿಸುವುದಕ್ಕಾಗಿ ಕುದುರೆಯ ಬಾಲವನ್ನು ಕಚ್ಚಿ ಹಿಡಿದು ಆ ಬಾಲ ಕಪ್ಪು ಎನ್ನುವ ಹಾಗೆ ನಾವು ಕಾಣುವ ಹಾಗೆ ಮಾಡಬೇಕಾ? ಇದು ಸರಿಯೋ ಅಮ್ಮ? ಸರಿಯಲ್ಲ. ಇದಕ್ಕೆ ನಮ್ಮ ಮನಸ್ಸು ಒಡಂಬಡುವುದಿಲ್ಲ. ಹೀಗೆ ನುಡಿಯ ಕೇಳಿ ಹತೆಯೋ ಗದ್ರ ಮಣಿಗಳಿದ್ದು ಉಸುರಿದಳು ಬಿದುಗರಿನ ಪಾಂಡವ ವೀರ ನೃಪ
ಜನಮೇಜಯನು ಮಾಲ್ಪ ಸರ್ವಯಾಗದಿ ನಿಮ್ಮ ದಿರಿತು ಕುಲ ನಾಶವಾಗಲಿ ಎನ್ನುತ್ತ ಶಪಿಸಲ್ಕೆ ಬಿಲದೇರೆ ಭೀತಿಯಿಲ್ದ. ತಂದೆ ತಾಯಿಯನ್ನು ಅಂದ್ರೆ ದೇವರಿಗೆ ಸಮಾನ ಅಂತ ಹೇಳುವುದು ಉಂಟು. ಹೌದು. ಆದ್ರೆ ಇವರು ಹಾಗಲ್ಲ. ತಂದೆ ತಾಯಿ ಹೇಳಿದಂತಹ ಮಾತನ್ನು ನಡೆಸಿಕೊಡ್ಬೇಕಾದದ್ದು ಮಕ್ಕಳ ಕರ್ತವ್ಯ. ಅದು ತಪ್ಪೋ ಸರಿಯ ವಿಮರ್ಶೆ ಇಲ್ಲ. ಹಾಗಿದ್ದ ಮೇಲೆ ನನ್ನ ಮಾತನ್ನು ತಿರಸ್ಕರಿಸ್ತಾ ಇದ್ದೀರಲ್ಲ. ನಾನು ದಾಸಿ ಆದರೂ ಆದೀತು, ನಿಮ್ಮಮ್ಮ ದಾಸಿ ಆದರೂ ಆದೀತು ನಿಮಗೆ. ಆದ್ರೆ ನೀವು ಮಾತ್ರ ನಿಮ್ಮ ಅಮ್ಮನಿಗೆ ಬೇಕಾದಂತಹ ಕಾರ್ಯವನ್ನು ನಡೆಸಿಕೊಡುವುದಕ್ಕೆ ಮುಂದಾಗುವುದಿಲ್ಲ. ನನ್ನ ಹೊಟ್ಟೆಯಲ್ಲಿ ಯಾಕಾದ್ರೂ ಹುಟ್ಟಿ ಸತ್ತಿರ ನೀವೆಲ್ಲ. ನಿಮ್ಮ 1000 ಮಕ್ಕಳು ಬೇಕು ಅಂತ ನಾನು ಬಯಸಿಕೊಂಡದ್ದು ಇದಕ್ಕಾಗಿಯ. ಹೋಗಿ ಹೋಗಿ ನಿಮ್ಮಲ್ಲಿ ಹೇಳಲಿಕ್ಕೆ ಬಂದೆ ಅಲ್ಲ. ಅವಳು ಹೇಳಿಕೊಂಡ ಹಾಗೆ ಒಂದು ಮಗುವನ್ನು ಪಡ್ಕೊಂಡ್ರು ಸಾಕಿತ್ತು ನನಗೆ. ನನ್ನ ಮಾತನ್ನು ಪೂರೈಸಿಕೊಡುವಂತಹ ಮಗ ಒಬ್ಬ ಇದ್ರೂ ಸಾಕಿತ್ತು. ಇದು 1000 ಮಂದಿ ಇದ್ದಾವೆ, ಹೂಳಗಳೆಲ್ಲ. 1000 ಕೆಲಸ ಮಾತಾಡಿದ್ರೆ ಮತ್ತೆ ನಡೆಸಿಕೊಡದೇ ಇದ್ದಂತಹ ಮಕ್ಕಳು ಇದ್ರೆ ಎಷ್ಟು, ಸತ್ರೆ ಎಷ್ಟು. ಮಾಡುವಂತಹ ಯಾಗದಲ್ಲಿ ನೀವೆಲ್ಲರೂ ಕೂಡ ಸುಟ್ಟು ಬೂದಿಯಾಗಿ ಕಪ್ಪಿನ ಹಾವುಗಳು ತಪ್ಪದೆ ಹೋಗಿ ಮಗ ಪ್ರಸಾದವಿದೆನುತ. ಕಪ್ಪಿನ ಹಾವುಗಳು ತಪ್ಪದೆ ಹೋಗಿ ಮಗ ಪ್ರಸಾದವಿದೆನುತ. ಬಪ್ಪಘಯದ ಬಾಲಗೊಪ್ಪಿ ಕೂದಲಿನಂತೆ, ಬಪ್ಪಗಯದ ಬಾಲಗೊಪ್ಪಿ ಕೂದಲಿನಂತೆ ಇಪ್ಪುದು ನಾಳಿನಲ್ಲಿ, ಇಪ್ಪುದು ನಾಳಿನಲ್ಲಿ. ಕಪ್ಪಿನ ಹಾವುಗಳು ತಪ್ಪದೆ ಹೋಗಿ ಮಗ ಪ್ರಸಾದವಿದೆನು ತಾಗ. ಮಾತೆಯ ಮಾತೊಂದನ್ನು ನಡೆಸಿಕೊಡ್ಲಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಘೋರ ಶಾಪವನ್ನೇ ನಮಗೆ ತಾಯಿ ಕೊಟ್ಟು ಬಿಟ್ಟಳು. ಶಾಪದ ಪರಿಮಾರ್ಜನೆ ಹೇಗೆ ಎನ್ನುವುದನ್ನು ಯೋಚಿಸಿದಂತಹ ನಾವು ನೇರವಾಗಿ ನಮ್ಮ ಹಿರಿಯಣ್ಣನಾದಂತಹ ಮಹಾಶೇಷನ ಬಳಿಗೆ ಹೋದೆವು. ವಿಚಾರವನ್ನು ಅರುಹಿದೆವು. ಅವನು ಒಂದು ದಾರಿಯನ್ನು ಹೇಳಿದ. ನೀವು ತಾಯಿಯ ಮಾತನ್ನು ನಡೆಸಿಕೊಡದೇ ಇದ್ದದ್ದು ತಪ್ಪು, ಹಾಗಾಗಿ ಇನ್ನಾದ್ರೂ ನೀವು ಜಾಗೃತೆ ವಹಿಸಬೇಕು, ಕಾರ್ಯವನ್ನು ಮಾಡುವಲ್ಲಿ ನೀವು ಮುಂದಾಗಬೇಕೆನ್ನುವ ಹಾಗೆ ಹೇಳಿದ್ರು. ಅದಕ್ಕಾಗಿ ನಮ್ಮೊಳಗೆ ತೀರ್ಮಾನವನ್ನು ನಾವು ಮಾಡಿಕೊಂಡೆವು. ಕಪ್ಪು ಹಾವುಗಳೆಲ್ಲ ಆ ಬಾಲವನ್ನು ಕಚ್ಚಿ ಹಿಡಿಯುವ ಮೂಲಕ ಆ ಬಾಲ ಕಪ್ಪಾಗಬೇಕೆನ್ನುವ ಹಾಗೆ ನಮ್ಮೊಳಗೆ ಚರ್ಚಿಸಿ ಆಯಿತು. ಹಾಗಾಗಿ ಯಾರೆಲ್ಲ ಕಪ್ಪು ಹಾವುಗಳಿದ್ದಾವು ನೀವೆಲ್ಲರೂ ಹೋಗಿ ಆ ಕಾರ್ಯವನ್ನು ಮಾಡಿ ಆ ಬಳಿಕ ಮುಂದೆ ಏನಾಗ್ತದೋ ನೋಡೋಣ.